ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ನಮ್ಮ ಮನೆಯಲ್ಲಿ ಮನಿ ಅಬಂಡೆನ್ಸು ಜಾಸ್ತಿ ಆಗಬೇಕು ಅಂದರೆ ರಾಹುದು 2 ಮುಖ ಇರುತ್ತೆ, 2 ಫೇಸಸ್ ಅಂದ್ಕೊಳ್ಳಿ. ರಾಹುದು ಒಳ್ಳೆಯ ಒಂದು ಪ್ರಭಾವ ಬಿದ್ದಾಗ, ಅಂದರೆ ರಾಹುದು ಚೆನ್ನಾಗಿರುವ ದೆಸೆ ನಡೆಯುವಾಗ ಏನಾಗುತ್ತೆ ಅಂದರೆ ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಶೇರ್ ಮಾರ್ಕೆಟಿಂಗಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಆಗಿರೋದಿರ್ಬೋದು, ಯಾವುದೇ ಒಂದು ನೀವು ಬಿಸ್ನೆಸ್ ಮಾಡ್ತಾ ಇರೋ ಅದು ಕ್ಲಿಕ್ ಆಗೋದಿರ್ಬೋದು, ಮತ್ತು ಯಾವುದೇ ಒಂದು ಮನಿ ಇಶ್ಯೂಸ್ ಆಗಿ ನೀವೇನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೂ ಅದು ಸಕ್ಸಸ್ ಸಿಗುತ್ತೆ. ಸೈಟ್ ತೊಗೊಳ್ಳೋದಾಗಿರ್ಬೋದು, ಮನೆ ತೊಗೊಳ್ಳೋದಾಗಿರ್ಬೋದು, ಈವನ್ ಕಾರ್ ತೊಗೊಳ್ಳೋದಾಗಿರ್ಬೋದು, ಎಲ್ಲ ಇದಕ್ಕೂ ರಾಹುದು ಚೆನ್ನಾಗಿದ್ದಾಗ ಮಾತ್ರ ದೆಸೆ ನಿಮಗೆ ಕ್ಲಿಕ್ ಆಗೋದಕ್ಕೆ ಸಾಧ್ಯ. ಸೊ ಎರಡನೇದು ಹೇಳ್ತೀನಿ ಬನ್ನಿ. ಎರಡನೇ ಫೇಸ್ ಏನು ಅಂದರೆ ಸಾಲಬಾಧೆ. ಸಾಲಬಾಧೆಗೂ ರಾಹುಗೂ ತುಂಬಾ ಸಂಬಂಧ ಇದೆ, ಒಂದಕ್ಕೊಂದು ನಂಟು ಅಂತಲೇ ಅನ್ಬೋದು. ಯಾಕೆ ಅಂದರೆ ನಾನು ಹೇಳಿದ್ನಲ್ಲ, ಯಾವಾಗ್ಲೂ ಮಾವುತ ಒಂದು ಆನೆ ರಾಹುಗೆ ಕಂಪೇರ್ ಮಾಡ್ತಾ ಇದ್ದೀನಿ ನಾನು. ಒಂದು ಆನೆ ರಾಹು ಆಗಿರುತ್ತೆ, ಮತ್ತು ಮಾವುತ ಆನೆನ ಅದನ್ನು ಕಂಟ್ರೋಲ್ ಮಾಡೋದು ಯಾರು ಅಂದರೆ ಮಾವುತ ಅಲ್ವಾ. ಸೊ ಮಾವುತ ಯಾವುದಾಗಿರುತ್ತೆ ಅಂದರೆ ಮಂಗಳ ಆಗಿರುತ್ತೆ. ಸೊ ಮಂಗಳ ಯಾವಾಗ ಸರಿ ಇರುತ್ತೋ ರಾಹು ಅವಾಗ ಕಂಟ್ರೋಲಲ್ಲಿ ಇರ್ತಾನೆ ಅಂತ ಅರ್ಥ, ಆಯಿತಾ. ಸೊ ಅವ್ರ ಮಾವುತ ಅವ್ರನ್ನ ನೋಡ್ಕೊಳ್ಳೋರೇ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅದನ್ನು ತೊಗೊಂಡ್ಬಿಡ್ತೀನಿ. ಒಂದು ಸ್ಮಾಲ್ ಬೇಬಿ ಮತ್ತು ಅಮ್ಮ ಅಂದ್ಕೊಳ್ಳಿ. ಒಂದು ಮಗುನ ಕಂಟ್ರೋಲ್ ಮಾಡೋದು, ಈ ಥರ ಮಾಡಬೇಡ, ಈ ಥರ ಮಾಡಬೇಕು ಅನ್ನೋದು ಗೈಡ್ ಮಾಡಿದ್ರೆ ತಾನೇ ಮಕ್ಕಳು ಕರೆಕ್ಟಾಗಿರೋ ಡೈರೆಕ್ಷನಲ್ಲಿ ಹೋಗೋಕ್ಕೆ ಸಾಧ್ಯ ಅಲ್ವಾ. ಸೊ ಅದನ್ನು ನೀವೇನು ಹೇಳ್ದೆ ಇದ್ರೆ ಏನು ಮಾಡ್ತಾರೆ ಹೇಳಿ, ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಬೆಳ್ಕೊಂಡು ಹೋಗ್ತಾರೆ. ಸೊ ಅವ್ರದ್ದು ಸ್ವಭಾವದಲ್ಲೂ ಬೇರೆ ಬೇರೆ ಚೇಂಜಸ್ಗಳು ಕಾಣಿಸ್ತಾ ಇರುತ್ತೆ. ಸೊ ಅದೇ ಥರ ಕಂಟ್ರೋಲಿಗೆ ಸಿಗದೆ ಇರುವಾಗ ರಾಹು ಏನು ಮಾಡುತ್ತೆ ಅಂದರೆ ಈಸಿಯಾಗಿ ಅಟ್ಯಾಕ್ ಮಾಡುತ್ತೆ ನಿಮ್ಮ ಒಂದು ಗ್ರಹದ್ದು, ನಾನು ಹೇಳ್ತಾ ಇರೋದು. ಸೊ ಅದಕ್ಕೆ ನಾನು ಲಾಸ್ಟ್ ಒಂದು ಕಳೆದ ವ್ಲಾಗ್ನಲ್ಲಿ ನಿಮಗೆ ತೋರಿಸಿದ್ದೆ ಫ್ರೆಂಡ್ಸ್, ಅದಕ್ಕೇ ತೋರಿಸಿದ್ದು. ಸೊ ನೀವು ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗ ನೀವು ಇದ್ರದ್ದು ಮಾಡ್ಕೊತೀರಾ. ಯಾವ್ದು ಹೇಳಿ, ನಾನು ನಿಮಗೆ ತೋರಿಸಿದ್ದಲ್ಲ ಮಂಗಳ ಗ್ರಹ. ಅದು ಅಂದರೆ ಮಂಗಳ ಅಂದರೆ ರೆಡ್ ಕಲರ್ ಬರುತ್ತೆ ಫ್ರೆಂಡ್ಸ್. ಸೊ ನಾನು ಹೇಳಿದ್ನಲ್ಲ ಒಂದು ಟ್ರಯಾಂಗಲ್ ಹಾಕೊಳ್ಳಿ ಅಂತ. ಯಾಕೆ ಹಾಕೊಳ್ಳಿ ಎಂದೆ ಅಂದರೆ ಮಂಗಳ ಯಾವಾಗಲೂ ಕಂಟ್ರೋಲಲ್ಲಿರುತ್ತೆ ಅಂತ ಅರ್ಥ. ಇದು ರಾಹು. ಈ ಥರ ಒಂದು ಟ್ರಯಾಂಗಲ್ ನಿಮ್ಮ ಕೈನಲ್ಲಿ ಬಂದರೆ ರಾಹು ಅಂದ್ಕೊಳ್ಳಿ. ಇಲ್ಲದೆ ಇರೋರು ಈ ಥರ ಚಿತ್ರ ಹಾಕ್ಕೊಳ್ಳಿ. ನಂದು ಹಳೆ ವ್ಲಾಗಲ್ಲಿದೆ, ಇದರಲ್ಲೇ ಹೇಳಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಇದು ರೆಡ್ ಕಲರಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ, ರಾಹುನ ಕಂಟ್ರೋಲ್ ಮಾಡಲೇಬೇಕು ಇದರಲ್ಲಿ. ಯಾವಾಗ ನಾನು ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸಾಲಬಾಧೆ ಜಾಸ್ತಿ ಆಗಿರುತ್ತಲ್ಲ ಅವ್ರಿಗೋಸ್ಕರ ಹೇಳ್ತಾ ಇರೋದು. ಸೊ ಮನಿ ಅಬಂಡೆನ್ಸ್ ಜಾಸ್ತಿ ಆಗಬೇಕಲ್ವಾ. ಸೊ ಯಾವಾಗ ನೀವು ಈ ಥರ ರೆಡ್ ಕಲರ್ ಹಾಕೊಂಬರ್ತೀರೋ ನಿಮ್ಮ ಕೈನಲ್ಲಿ, ಮತ್ತು ಈ ಕಡೆ ನಾನು ಏನಂದೆ ಅವತ್ತು ತುಪ್ಪ ಹಾಕೊಂಬನ್ನಿ, ಮತ್ತು ಇದು ಚಂದ್ರದು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಮೊಸರು ಹಾಕೊಂಬನ್ನಿ ಅಂತ. ಸೊ ಈ 3 ಇದ್ದಾಗ ಮಾತ್ರ ನೀವು ಸಾಲಬಾಧೆಯಿಂದ ಆಚೆ ಓವರ್ಕಮ್ ಆಗೋದಕ್ಕೆ ಸಾಧ್ಯ. ಸೊ ಅದನ್ನು ನಿಮಗೆ ಟಿಪ್ಸ್ ಹೇಳ್ಕೊಡ್ತಾ ಇರೋದು ಇವತ್ತಿನ ವ್ಲಾಗಲ್ಲಿ ನಾನು. ಸೊ ಅದ್ರದ್ದು ರಾಹುವಿಂದ ಹೇಗೆ ನಾವು ಬಚಾವ್ ಆಗ್ಬೋದು ಅನ್ನೋದ್ರದ್ದು ಸೂಪರ್ಬ್ ಆಗಿರುವಂತಹ 10 ಟಿಪ್ಸ್ನ ಈ ವ್ಲಾಗಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಕೆಲವ್ರಿಗೆ ಗೊತ್ತೇ ಇರಲ್ಲ, ಈ ಥರ ಎಲ್ಲ ಇದು ಮಾಡೋರು ರಾಹುದು ಇಂಪ್ಯಾಕ್ಟ್ ಆಗುತ್ತಾ ಅಂತ. ಖಂಡಿತ ಆಗುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ನಿಮಗೆ ಹಾಗೆ ಹೇಳಲ್ಲ, ಯಾಕೆಂದರೆ ನಿಮಗೆ ತೋರಿಸ್ಬಿಟ್ಟು ಹೇಳ್ಬೇಕು, ಅವಾಗಲೇ ಗೊತ್ತಾಗೋದು ಅಲ್ವಾ. ಓಕೆ ನೋಡಿ, ನಾನು ಹೇಳ್ತಾ ಇದ್ದೀನಿ ಈಗ. ಸೊ ಏನು ಅಂದರೆ ಫ್ರೆಂಡ್ಸ್, ನಿಮ್ಮ ಮನೆಯ ಬಾಗಿಲು ಅಂದ್ಕೊಳ್ಳಿ. ಸೊ ನಮ್ದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ನಮ್ಮ ಮನೆ ಹಿಂದೆ ಮೇನ್ ಎಂಟ್ರೆನ್ಸ್ ಡೋರೇ ಅದು, ಆಯಿತಾ. ಮೇನ್ ಎಂಟ್ರೆನ್ಸ್ ಡೋರ್ ಅದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಿರೋದು ಮೇನ್ ಎಂಟ್ರೆನ್ಸ್ ಡೋರು ನಮ್ಮ ಮನೆ ಹಿಂದೆ, ನನ್ನ ಹಿಂದೆ ಕಾಣಿಸ್ತಾ ಇದೆ ನೋಡಿ ಬಾಗಿಲು, ಅದು ನಮ್ಮ ಮನೆಯ ಮೇನ್ ಎಂಟ್ರೆನ್ಸ್ ಡೋರ್ ಆಗಿರುತ್ತೆ, ಆಯಿತಾ. ಸೊ ಆ ಥರ ಒಂದು ಡೋರ್ನಲ್ಲಿ ನಿಮ್ಗೆ ಇವಾಗ ತೋರಿಸ್ತೀನಿ ರೀ. ಆ ಥರ ಒಂದು ಡೋರ್ನಲ್ಲಿ ಹೊಸ್ತಿಲು ಎಲ್ಲರಿಗೂ ಗೊತ್ತಲ್ಲ, ಹೊಸ್ತಿಲು. ಸೊ ಆ ಹೊಸ್ತಿಲೊಂದು ಬ್ಯಾಕ್ ಮುಂದೆ, ಒಳಗಲ್ಲ, ಇದು ಡೋರ್ ಅಂದ್ಕೊಳ್ಳಿ. ಇರಿ ಒಂದು ನಿಮಿಷ, ಚಿತ್ರ ಬರುತ್ತೆ ತೋರಿಸ್ತೀನಿ. ಸೊ ನೋಡಿ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದು ಒಂದು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ ಅರ್ಥ ಆಗಂಗೆ. ಸೊ ನೋಡಿ ಫ್ರೆಂಡ್ಸ್, ಇದು ಹೊಸ್ತಿಲು ಅಂದ್ಕೊಳ್ಳಿ, ಇದು ಹೊಸ್ತಿಲು, ಇದು ಡೋರ್ ಅಂದ್ಕೊಳ್ಳಿ. ಡೋರ್ ಓಪನ್ ಮಾಡಿಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಆಯಿತಾ. ಸೊ ಈ ಒಂದು ಜಾಗದಲ್ಲಿ ರಾಹು ಕೂತಿರುತ್ತೆ. ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀನಿ, ಹೆಂಗೆ ನೀವು ಮಾಡ್ಕೊಂಡು ಬಚಾವಾಗ್ಬೋದು ಅಂತ. ಅಂದರೆ ಜಾಸ್ತಿ ಸಾಲಬಾಧೆ ಆಗಲ್ಲ ಅವಾಗ. ಸೊ ನೋಡಿ, ಈ ಇದರಲ್ಲಿ ರಾಹು ಕೂತಿರುತ್ತೆ, ಹೊಸ್ತಿಲಿನ ಆಚೆ ಕೂತಿರುತ್ತೆ, ಆಯಿತಾ. ಆದರೂ ನೆಕ್ಸ್ಟ್ ಯಾರಿರುತ್ತೆ ಅಂದರೆ ದರಿದ್ರ ದೇವತೆ ಅಂತಾರೆ, ದರಿದ್ರ ದೇವತೆ, ಓಕೆನಾ. ಸೊ ಹಂಗೆ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ರಾಹು ಇರುತ್ತೆ, ಅದ್ರ ನೆಕ್ಸ್ಟ್ ದರಿದ್ರ ದೇವತೆ ಇರುತ್ತೆ, ಅದ್ರ ನೆಕ್ಸ್ಟ್ ಬರೋದು ಮಹಾಲಕ್ಷ್ಮಿಯ ಕೃಪೆ. ಅಂದರೆ ನಮ್ಮ ಮನೆಯ ಮಹಾಲಕ್ಷ್ಮಿ,
ಅರ್ಥ ಮಾಡ್ಕೊಳ್ಳಿ. ಫಸ್ಟು ಈ ಮೇನು ಹೊಸ್ತಿಲು, ನೆಕ್ಸ್ಟ್ ಏನಿರುತ್ತೆ ರಾಹು ಇರುತ್ತೆ, ರಾಹು ಕೂತಿರುತ್ತಲ್ಲಿ. ರಾಹು ಯಾಕೆ ಕೂತಿರುತ್ತೆ ಅಂತ ನಾನು ಹೇಳ. ಸೊ ಎಲ್ಲರ ಮನೆಯಲ್ಲೂ ಹೊಸ್ತಿಲು ಪೂಜೆ ಯಾಕಮ್ಮ ಮಾಡ್ರಿ ಅಂತಾರೆ ಅಂದರೆ ಧೂಳು ಸೇರ್ಕೋಬಾರ್ದು. ಅದಕ್ಕೆ ನೋಡಿ ತುಂಬ ಜನ ಲೇಡೀಸ್ ಇವಾಗ ಹಳ್ಳಿಗಳಲ್ಲಿ ವಿಲೇಜಸಲ್ಲಿ ನೋಡಿ, ಆ್ಯಕ್ಚುಲಿ ನಾವೇನು ಗೊತ್ತಾ, ನಾವು ಶುಕ್ರವಾರ, ನಾನೇನು ಅಂದರೆ ಶುಕ್ರವಾರ ಮಂಗಳವಾರ ಫೆಸ್ಟಿವಲ್ಸಲ್ಲಿ ಮಾಡ್ತೀನಿ. ಬೇರೆ ದಿನಗಳಲ್ಲಿ ನನಗೆ ಟೈಮ್ ಸಿಗಲ್ಲ. ನಾನು ಫ್ರ್ಯಾಂಕಾಗೆ ಹೇಳ್ಕೊತಾ ಇದ್ದೀನಿ. ಆಮೇಲೆ ನನಗೆ ಬೈಕೋಬೇಡಿ, ಇವರೇನು ತೇಜು ಅಂದ್ಬಿಟ್ಲು ಇವಳೇ ಮಾಡಲ್ಲ ಅಂತ. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟೆ, ಕ್ಲಾರಿಟಿ ಕೊಟ್ಟೆ. ನಾನು ಬರೀ ಟ್ಯೂಸ್ಡೇ, ಫ್ರೈಡೇ ಮತ್ತು ಹಬ್ಬಗಳು ಫೆಸ್ಟಿವಲ್ಸಲ್ಲಿ ಮಾಡ್ತೀನಿ. ಬಟ್ ವಿಲೇಜಸಲ್ಲಿ ನೋಡಿ ಪ್ರತಿದಿನ ಅವರು ಹೆಂಗಸರುಗಳು, ಲೇಡೀಸ್ಗಳು ಒರೆಸ್ಬಿಟ್ಟು ಹೊಸ್ತಿಲನ ಪೂಜೆ ಮಾಡ್ತಾರೆ ಸರಿ. ನೆಕ್ಸ್ಟ್ ಏನು ಮಾಡಿಬಿಟ್ಟು ಬಿಟ್ಟುಬಿಡ್ತಾರೆ. ಬಟ್ ಏನಾಗುತ್ತೆ ನೆಕ್ಸ್ಟು, ಹೊರಗಡೆಯಿಂದ ಎಷ್ಟು ಧೂಳು ಬರ್ತಾ ಇರುತ್ತೆ. ರೋಡ್ ಸೈಡ್ ಮನೆ ಇರೋರಿಗೆ ಗೊತ್ತಿರುತ್ತೆ ಅದ್ರ ಕತೆ ಏನು ಅಂತ ಅಲ್ವಾ. ಸೊ ಹೊರಗಡೆ ಎಷ್ಟು ಧೂಳು ಬರುತ್ತೆ, ಆ ಧೂಳಲ್ಲಿ ಯಾರು ಇರ್ತಾರಪ್ಪ, ರಾಹು ಇರ್ತಾರೆ ಆಯಿತಾ. ಸೊ ನಿಮಗೆ ಫನ್ನಿ ಅನಿಸ್ಬೋದು, ನಾನು ಒಂಥರ ಡಿಫ್ರೆಂಟಾಗಿ ನಾನು ವ್ಲಾಗ್ಸ್ ಮಾಡೋದಲ್ವಾ. ಸೊ ಒಂದು ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ಹೇಳ್ಕೊಡ್ತಾ ಇದ್ರು ನಾನು. ಸೊ ಆ ಧೂಳಲ್ಲಿ ಯಾರು ಇರ್ತಾರೆ ಅಂದರೆ ಫ್ರೆಂಡ್ಸ್, ಈ ಹೊಸ್ತಿಲಂದು ಹಿಂದೆನೇ ಕೂತಿರುತ್ತೆ ರಾಹು, ಅದ್ರ ಹಿಂದೆ ದರಿದ್ರ ದೇವತೆ ಕೂತಿರುತ್ತೆ. ರಾಹು ಯಾವಾಗ ಅಂದರೆ ಇದೆಲ್ಲ ಗಲೀಜಾಗಿ ಇಟ್ಕೊಂಡಿರ್ತೀವೋ ಅದನ್ನು ಕರೆಯುತ್ತೆ ರಾಹು, ಒಳಗೆ ಬಮ್ಮ ನೀನು ದರಿದ್ರ ಲಕ್ಷ್ಮಿ ಅಂದರೆ ಇದನ್ನು ವರ್ಡ್ ಯೂಸ್ ಮಾಡಲ್ಲ, ಯಾಕಂದರೆ ನನ್ನ ಫೇವ್ರೆಟ್ ಲಕ್ಷ್ಮೀ ದೇವರು ಆಯಿತಾ. ಸೊ ಹಿಂದೆ ದರಿದ್ರ ದೇವತೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ದರಿದ್ರ ಲಕ್ಷ್ಮೀದು ತುಂಬ ಅವತಾರಗಳಿದೆ, ನಿಮ್ಗೆ ಗೊತ್ತಲ್ಲ, ಅಷ್ಟಲಕ್ಷ್ಮಿ ಇರೋದು ಬರುತ್ತಲ್ಲ. ಸೊ ದರಿದ್ರ ದೇವತೆನೂ ಒಂದು ಪಾರ್ಟ್ ಆಫ್ ಲಕ್ಷ್ಮೀದೇ ಒಂದು ಅವತಾರ ಆಯಿತಾ. ಸೊ ಇಲ್ಲಿ ದರಿದ್ರ ದೇವತೆ ಕೂತಿರುತ್ತೆ, ಅದ್ರ ಹಿಂದೆ ಲಕ್ಷ್ಮೀ ದೇವರು ಇರುತ್ತೆ. ಸೊ ನಾವು ಯಾವಾಗಲೂ 5 ಮುಕ್ಕಲ್ಲಿ ನಾನು ಏನಕ್ಕೆ ಹೇಳೋದು ಫ್ರೆಂಡ್ಸ್ ನಿಮಗೆ ಅಂದರೆ, ಗೋಧೂಳಿ ಸಮಯದಲ್ಲಿ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿರಬೇಕು ಸಾಯಂಕಾಲದೊತ್ತು. ಆವಾಗ ದೇವರು ವೆಲ್ಕಮ್ ಮಾಡ್ತೀವಿ ನಾವು, ನಮ್ಮ ಮನೆಯೊಳಗೆ ಬಾ ಅಂತ. ಯಾವಾಗ ಲಕ್ಷ್ಮೀ ದೇವ್ರದ್ದು ಒಂದು ನಿಮ್ಮ ಮನೆಯೊಳಗೆ ಅನುಕೂಲತೆ ಇರುತ್ತೋ, ಅಂದರೆ ಕೃಪಾ ಕಟಾಕ್ಷ ಇರುತ್ತೋ, ಆವಾಗ ನಿಮಗೆ ಯಾವುದೇ ಒಂದು ಸಾಲ ಬಾಧೆ ರಾಹು ಬಂದು ಸೇರ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮೀ ದೇವ್ರು ಯಾವ ಇದ್ರಲ್ಲಿ ಬರ್ತಾರೆ ಅಂದರೆ, ಯಾರ ಮನೆಯನ್ನು ತುಂಬ ನೀಟಾಗಿ ಇಟ್ಟಿರ್ತಾರೋ, ಚೆನ್ನಾಗಿಟ್ಟಿರ್ತಾರೋ. ನಾನು ಹೇಳಿದ್ನಲ್ಲ, ಹುಡುಗಿರುಗಳು ಚೆನ್ನಾಗಿ ನೋಡಿ, ನಾನು ಎಷ್ಟು ಚೆನ್ನಾಗಿ ಡ್ರೆಸ್ಅಪ್ ಆಗಿದ್ದೀನಿ ಇವತ್ತು. ಸೊ ಯಾರು ತುಂಬ ಕ್ಯೂಟಾಗಿ ಕಾಣ್ತಾರೋ, ಹಂಗೆ ಅಂದ್ಕೊಳ್ಳಿ, ಯಾರು ತುಂಬ ಕ್ಯೂಟಾಗಿ ಕಾಣ್ತಾರೋ, ಚೆನ್ನಾಗಿ ಡ್ರೆಸ್ಅಪ್ ಆಗಿರ್ತಾರೋ ಅಂಥವ್ರ ಮನೆಗೆ ಲಕ್ಷ್ಮೀ ದೇವರು ಬರೋದು ಆಯಿತಾ. ಸೊ ನೀವು ಹೆಂಗೆಂಗೋ ಇರಬೇಕು ಅಂತಲ್ಲ, ನಾನು ಹೇಳ್ತಾ ಇರೋದಷ್ಟೇ, ಹೆಂಗಾರ ನೀವು ಇರಿ, ಒಟ್ಟಿನಲ್ಲಿ ಚೆನ್ನಾಗಿ ರೆಡಿಯಾಗಿ ಅಂತಿರೋದು ಆಯಿತಾ. ಸೊ ಅದ್ರ ಹಿಂದೆ ಲಕ್ಷ್ಮೀ ದೇವರು ಇರುತ್ತೆ. ಯಾವಾಗ ನೀವು ಇದು ಡರ್ಟಿಯಾಗಿರ್ತೀರೋ, ಫಸ್ಟ್ ರಾಹು ಬರುತ್ತೆ ಮನೆಯೊಳಗೆ. ಫಸ್ಟ್ ಬರೋದೇ ರಾಹು. ಅದಕ್ಕೆ ತುಂಬ ಇಷ್ಟ, ಏನೋ ಕೊಳ್ಕಾಗಿ ಇಟ್ಟಿದ್ರೆ ಫಸ್ಟ್ ಬರೋದೇ ರಾಹುದು. ಮೈಂಡ್ ನಮ್ಮದು ಬ್ರೈನ್ ವಾಶ್ ಮಾಡೋದೇ ರಾಹು ಆಯಿತಾ. ಸೊ ನಮ್ಮದು ಚಂದ್ರ ವೀಕ್ ಮಾಡಿಬಿಡುತ್ತೆ. ಯಾವಾಗ ನಮ್ಮ ಭಾವನೆಗಳು, ನಮ್ಮ ಒಂದು ಎಮೋಷನ್ಸು, ನಮ್ಮ ಒಂದು ಫೀಲಿಂಗ್ಸು ಸರಿಯಾಗಿರಲ್ವ. ಅದಕ್ಕೆ ಅಮ್ಮನ್ನ ಚೆನ್ನಾಗಿಟ್ಕೊಳ್ಳಿ ಅಂತ ನಾನು ಅಂದಿರೋದು. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮದರ್ನ ಚೆನ್ನಾಗಿ ಟ್ರೀಟ್ ಮಾಡಿ. ಹುಡುಗರಾದ್ರೂ ಅಷ್ಟೇ ನಿಮ್ಮ ಮದರ್ನ ಚೆನ್ನಾಗಿ ಟ್ರೀಟ್ ಮಾಡಿ, ಹುಡುಗಿರಾದ್ರೂ ನಿಮ್ಮ ಅಮ್ಮಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಬೆಳ್ಳಿ ರಿಂಗು ಯಾಕೆ ಹಾಕಿರೋದು ಅಂದರೆ, ನಮ್ಮ ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ ಇದು. ಆಮೇಲೆ ನಾವು ಬಿಸ್ನೆಸ್ಸು, ನಮ್ಮದೆಲ್ಲ ಇವೆಂಟ್ಸ್ ಎಲ್ಲ ಇರುತ್ತಲ್ಲ, ನಾನು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ಶಾಪ್ಸು ಅಂದರೆ ಮೆಂಟರ್ಸ್ ಥರ ನಾವು ಗೈಡ್ ಮಾಡ್ತೀವಿ ಅವ್ರಿಗೆಲ್ಲ ಹೋಗಿ. ಸೊ ಅದಕ್ಕೆ ಇದು ಬಿಸ್ನೆಸ್ಸು ಅಂಥವ್ರಿಗೆ ಕ್ಲಿಕ್ ಆಗುತ್ತೆ. ಸೊ ಅದಕ್ಕೆ ಇದು ಹಾಕಿರೋದು. ನಮ್ಮ ಒಂದು ಎಮೋಷನ್ಸ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಲ್ಲ, ತುಂಬ ನಮಗೆ ಸ್ಟ್ರೆಸ್ ಆಗದೆ ಇರೋಂಗೆ ತಡೀಬೇಕು. ಸೊ ಅದಕ್ಕೆ ಅದು ಹಾಕ್ಕೊಂಡಿರೋದು, ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ಆಯಿತಾ ಫ್ರೆಂಡ್ಸ್. ಸೊ ಈ ಥರ ಇರುತ್ತೆ. ಸೊ ಆ ರಾಹುನ ಒಳಗಡೆ ಬರೋಕ್ಕೆ ನಾವು ಬಿಡಬಾರ್ದು. ಸೊ ಅದು ನಮ್ಮ ಕೈನಲ್ಲೇ ಇರುತ್ತೆ. ಅದಕ್ಕೆ ನಾನು ನಿಮಗೆ ತೋರಿಸಿದ್ದು, ನಮ್ಮ ಕೈನಲ್ಲಿ ರಾಹುದು ಎಲ್ಲಿ ಕೂತಿರುತ್ತಪ್ಪ ಅಂದರೆ, ಇದು ಶುಕ್ರ ದೇಶ, ಇದು ಲಕ್ಷ್ಮೀ ಜಾಗ ಅಂದ್ಕೊಳ್ಳಿ. ಹಂಗೆ ನಾನು ನಿಮ್ಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ. ಇದು ಲಕ್ಷ್ಮೀ ಜಾಗ, ಲಕ್ಷ್ಮೀ ದೇವರು ಶುಕ್ರದು ಬರೋದು ಈ ಜಾಗ. ಇಲ್ಲಿ ರಾಹು ಕೂತಿರುತ್ತೆ ಅಂದ್ಕೊಳ್ಳಿ. ಆ ರಾಹುನ ನೀವು ಕಂಟ್ರೋಲ್ ಮಾಡಬೇಕಲ್ಲ. ಈಗ ನಂದು ಅದೇ ಶೇಪಲ್ಲಿತ್ತು, ಸೊ ರಾಹುದು ಇರುತ್ತೆ. ಸೊ ಕೆಲವ್ರಿಗೆ ಆ ಥರ ಶೇಪಲ್ಲಿ ಇಲ್ಲದೆ ಇರೋರಿಗೆ ಟ್ರಯಾಂಗಲ್ ಥರ ರೆಡ್ ಮಾರ್ಕಲ್ಲಿ ಹಾಕ್ಕೊಳ್ಳಿ. ರೆಡ್ ಯಾಕೆ ಕೂರಿಸಿರೋದು ಅಂದರೆ ಮಾವುತ ಅಂದ್ಕೊಳ್ಳಿ. ಕಂಟ್ರೋಲ್ ಮಾಡ್ತಾ ಇರೋದು ಮಂಗಳ, ಇದು ಮಂಗಳದು ರೆಡ್ ಕಲರಲ್ಲೇ ಬರೋದು. ಸೊ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ಇದು. ಸೊ ಆಯಿತಾ, ಅರ್ಥ ಆಯ್ತಾ ಈಗ ಯಾಕೆ ನಾನು ಗ್ರೀನ್ ಕಲರಲ್ಲಿ ಹಾಕಿಲ್ಲ, ಯಾಕೆ ನಾನು ಬ್ಲೂ ಕಲರ್ ಹಾಕಿಲ್ಲ, ಯಾಕೆ ನಾನು ರೆಡ್ ಕಲರಲ್ಲಿ ಹಾಕ್ತೆ ಅಂತ ಇವಾಗ ಕ್ಲಾರಿಫೈ ಮಾಡಿದೆ. ಸೊ ಬನ್ನಿ, ಸೊ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್, ಒಂದೊಂದೇ ಟಿಪ್ಸ್ ಹೇಳ್ಬಿಡ್ತೀನಿ. ರಾಹುದು ನಮ್ಮ ಮನೆ ಒಳಗೆ ಒಳ್ಳೆಯ ಪ್ರಭಾವ ಬರಬೇಕಾಯ್ತಾ. ಬಂದರೆ ತುಂಬ ಚೆನ್ನಾಗಿ ಮನಿ ಅಬಂಡೆನ್ಸು ಕೊಡಬೇಕು. ಯಾವಾಗ ರಾಹುದು ಒಳ್ಳೆ ಪ್ರಭಾವ ಬೀಳುತ್ತೋ, ರಾಹು ಬಂದಾಗ ಶುಕ್ರ ದೆಸೆಯಿಂದನೇ ಬರೋದು, ಅಂದರೆ ಲಕ್ಷ್ಮೀ ಸಹಿತವಾಗಿ ಬರೋದು. ಸೊ ಅದಕ್ಕೇನೆ ಲಕ್ಷ್ಮೀದು ಕೃಪಾ ಕಟಾಕ್ಷ ಇದ್ದಾಗ ರಾಹು ಶಾಂತವಾಗಿ ಕೂತಿರುತ್ತೆ, ಅಂದರೆ ಏನು ಮಾಡೋಕ್ಕಾಗಲ್ಲ ಅದ್ರ ಕೈಯಲ್ಲಿ. ಸೊ ಅದಕ್ಕೇನೆ ಹೇಳೋದು, ವಾಶ್ರೂಮ್ಸಲ್ಲಿ ನಮ್ಮ ಮನೆಯಲ್ಲಿ ಎಲ್ಲಿ ರಾಹು ಜಾಸ್ತಿ ಕಾಟ ಕೊಡೋದು ನಮಗೆ ಅಂದರೆ, ಎಲ್ಲಿ ಜಾಸ್ತಿ ಧೂಳಾಗಿಟ್ಕೊಂಡಿರ್ತೀವೋ ಅಂಥ ಕಡೆ.
ಸೊ ಅದಕ್ಕೆ ವಾಶ್ರೂಮ್ನ ನೀಟಾಗಿ ಇಟ್ಕೊಳ್ಳಿ ಅನ್ನೋದು. ಸೊ ಬನ್ನಿ ಇವಾಗ ಪಾಯಿಂಟ್ಸ್ಗಳು ಹೇಳ್ಬಿಡ್ತೀನಿ, ಹಂಗೆ ಬಿಟ್ಟರೆ ನಾನು ಫುಲ್ ಉದ್ದ ಹೊಟ್ಟೋಗ್ತೀನಿ, ಆಮೇಲೆ ನೀವೆಲ್ಲರೂ ಅಂತೀರಾ ಎಷ್ಟು ಲೆಂತಿಯಾಗಿ ಮಾಡ್ತೀರಾ ತೇಜು ಅಂತ. ಸೊ ಬನ್ನಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತೆ. ಯಾಕೆಂದರೆ ನೀವೂ ತಿಳ್ಕೊಳ್ಳಿ, ರಾಹುದು ತುಂಬಾ ತಿಳ್ಕೊಬೇಕು. ಯಾಕೆಂದರೆ ಸಾಲ ಬಾಧೆಯಿಂದ ನೀವು ಓವರ್ಕಮ್ ಆಗಬೇಕು ಅಂದರೆ, ಆಚೆ ಬರಬೇಕು ಅಂದರೆ ನೀವು ಇದು ಪಾಯಿಂಟ್ಸ್ನ ತಿಳ್ಕೊಂಡೇ ಇರಬೇಕು. ಸೊ ಮೊದಲನೇ ಟಿಪ್ ಹೇಳ, ವೆಯ್ಟ್ ಮಾಡ್ತಿದ್ದೀರಾ ಹೇಳ. ಸೊ ಮೊದಲನೇ ಟಿಪ್ಪು ಏನು ಅಂದರೆ ಫ್ರೆಂಡ್ಸ್, ನಿಮ್ಮ ಒಂದು ನೇಲ್ಸ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿರಬೇಕು, ಉಗುರುಗಳು ನೋಡಿ. ಸೊ ನಾನು ಇದನ್ನು ತೇಜು ಇನ್ನಿಷ್ಟಿಷ್ಟು ಉದ್ದ ಬಿಟ್ಕೊಂಡಿದ್ದಾಳೆ ಅನ್ಕೋಬೇಡಿ, ನಾನು ಇದು ಆ್ಯಕ್ಚುಲಿ ನೇಲ್ ಪಾಲಿಶ್ ಹಾಕಿದ್ದೀನಿ. ಬಟ್ ನಂದು ನೋಡಿ ನೀವು, ನಂದು ಉಗುರು ಇರೋದೇ ಇಷ್ಟಿಷ್ಟು ಉದ್ದ ಆಯಿತಾ. ನಂದು ಉಗುರು ಉದ್ದುದ್ದ ಬರುತ್ತೆ, ಕೆಲವ್ರಿಗೆ ಚಿಕ್ಕದಾಗಿರುತ್ತಲ್ಲ, ನಂದು ಉದ್ದ ಉಗುರು. ಸೊ ನಾನು ನೇಲ್ ಪಾಲಿಶ್ ಕ್ರೇಜ್ ಇರೋದ್ರಿಂದ ಒಂಚೂರು ಬಿಟ್ಟಿದ್ದೀನಿ ಅಷ್ಟೇ. ಸೊ ಫಸ್ಟ್ನೇ ಟಿಪ್ ಏನು ಅಂದರೆ, ಉಗುರುಗಳನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿರಬೇಕು, ಆವಾಗ ರಾಹು ಇಂಪ್ಯಾಕ್ಟ್ ಆಗಲ್ಲ. ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ, ಉಗುರು ಕಟ್ ಮಾಡಿಬಿಟ್ಟು ನೀವೇನು ಮಾಡಿ ಅಂದರೆ, ನಿಮ್ಮ ಮನೆಯ ಪಾಟ್ ಇರುತ್ತೆ ನೋಡಿ, ನಿಮ್ಮ ಮನೆಯ ಪಾಟಲ್ಲಿ ಗುರುವಾರದ ದಿನ ಮಾಡಿ, ಗುರುವಾರದ ದಿನನೇ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ, ಯಾರ ನಿಮಗೆ ಆಗದೇ ಇರೋರು ನೆಗೆಟಿವ್ ವೈಬ್ಸ್ನ ಕಳಿಸ್ತಾ ಇರ್ತಾರೆ ಅಂದ್ಕೊಳ್ಳಿ, ಅಂದರೆ ನೆಗೆಟಿವ್ ವೈಬ್ರೇಷನ್ನು. ಈಗ ತುಂಬ ಜನ ಅಂತಾರೆ ನೋಡಿ, ಏನೇನೋ ಮಾಡಿಬಿಟ್ಟಿದ್ದಾರೆ ಮಠ ಮಂತ್ರ ಹಾಗೆ ಹೀಗೆ. ನಾನು ಇದು ಹೇಳ್ಬಾರ್ದು, ನನ್ನ ಬ್ಲಾಗ್ಸಲ್ಲೆಲ್ಲ ಪಾಸಿಟಿವ್ ಆಗೇ ಇರ್ತೀನಿ ನಾನು. ಬಟ್ ತುಂಬ ಜನಕ್ಕೆ ಆಸೆ ಎಲ್ಲ ತಿಳ್ಕೊಳ್ಳೋಕ್ಕೆ ಕೆಲವು ವಿಷಯಗಳನ್ನ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಕಣ್ಣು ದೃಷ್ಟಿ ಹಾಕಿರ್ತಾರೆ ನೋಡಿ, ಯಾರಿಗಾರ ಕೆಟ್ಟ ಕಣ್ಣು ದೃಷ್ಟಿ ಹಾಕಿರ್ಬೋದು, ಇಲ್ಲ ರೋಡ್ ಸೈಡ್ ಹೋದಾಗ ನಾವೇನಾರು ತುಳಿದು ಬಿಟ್ಟಿರ್ತೀವಿ, ಅವ್ರಿಗೇನೋ ಮಾಡಿ ಹಾಕಿರ್ತಾರೆ, ಅದು ನಮಗೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಬ್ಯಾಡ್ ಇದು ನಮಗೆ ಆ ವೈಬ್ರೇಷನ್ನಿಂದ ನಾವು ಬಂದಿರ್ತೀವಿ. ನಾನು ಹೇಳಿದ್ನಲ್ಲ, ಹೊರಗಡೆಯಿಂದ ಬಂದಾಗ ರಾಹು ಅಲ್ಲಿ ಧೂಳಿದ್ರೆ ಸಾಕು ಒಳಗೆ ಹೇಳ್ಕೊಂಬರುತ್ತೆ. ಸೊ ನಮ್ಮ ಕಾಲಲ್ಲಿ ಆ ಥರ ಏನಾರ ಬ್ಯಾಡ್ ಇದು ನಾವು ತೊಗೊಂಬಂದರೆ ಆರಾಮಾಗಿ ಒಳಗೆ ತೊಗೊಂಬಂದಿರ್ತೀವಿ. ಅದನ್ನೇ ಹೇಳಿದ್ದು ನಾನು. ಅದಕ್ಕೆ ನೋಡಿ, ತುಂಬ ಜನ ಮುಂಚೆ ಎಲ್ಲ ಏನು ಮಾಡೋರು ಅಂದರೆ, ಬಾಗಿಲಿಂದ ಹೊರಗಡೆ ಒಂದು ಬಕೆಟ್ನಲ್ಲಿ ನೀರು ಹಾಕಿಡೋರು. ಯಾಕೆಂದರೆ ನಾವು ಹೊರಗಡೆ ಹಿಂಗೆ ಏನಾರು ತುಳ್ಕೊಂಬಂದ್ರೂ ಸೊ ಕಾಲನ್ನ ವಾಶ್ ಮಾಡಿಬಿಟ್ಟು ಒಳಗೆ ಬರಲಿ ಅಂತ. ಆವಾಗಲೇ ಲಕ್ಷ್ಮೀ ಸಹಿತವಾಗಿ ನಾವು ಬರೋದು, ಅಂದರೆ ಲಕ್ಷ್ಮೀ ದೇವ್ರದ್ದು ಎಂಟ್ರೆನ್ಸ್ ಆಗುತ್ತೆ ಮನೆ ಒಳಗೆ. ಸೊ ಅದು ಮೊದಲನೇ ಟಿಪ್ ಆಗಿತ್ತು. ಉಗುರುದು ಕಟ್ ಮಾಡಿಬಿಟ್ಟು ನೀವೇನು ಮಾಡಿ ಅಂದರೆ, ನಿಮ್ಮ ಪಾಟ್ನಲ್ಲಿ ಒಂದು ಸ್ವಲ್ಪ ಹಗದ್ಬಿಟ್ಟು ಆ ಮಣ್ಣೊಳಗಡೆ ಹಾಕ್ಬೇಕಾದ್ರೆ ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ, ನನಗೆ ಯಾರು ಕೆಟ್ಟ ದೃಷ್ಟಿ ಹಾಕಿದಾರೋ, ನನಗೆ ಯಾರು ಅದೇ ಏನಾರ ಒಂದು ನನಗೇನಾರು ಕೆಟ್ಟದ್ದು ಮಾಡಿದರೆ ಎಲ್ಲ ಅವ್ರಿಗೆ ರಿಟರ್ನ್ ಹೋಗಲಿ, ಎಲ್ಲ ಅವ್ರಿಗೆ ಹೊಟ್ಟೋಗ್ಲಿ ಅಂದ್ಬಿಟ್ಟು ಪ್ರೇ ಮಾಡಿ. ನಿಮ್ಗೆ ಯಾರು ದೇವ್ರು ಇಷ್ಟನೋ, ಈಗ ನನಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ 3 ಸಲ ಹೇಳ್ಕೊಂಡ ಅದನ್ನ ಹಾಕ್ಬಿಟ್ಟು ಮುಚ್ಚಿಬಿಡಿ. ಸೊ ನಿಮ್ಮ ಇಷ್ಟ ದೇವ್ರದ್ದು ಹೇಳ್ಕೊಂಡು 3 ಸಲ ಹೇಳ್ಕೊಂಡು ಅದನ್ನು ಮುಚ್ಚಿಬಿಡಿ. ಆ ಮಣ್ಣು ಗುರುವಾರದ ದಿನ ಮಾಡಬೇಕು, ಸಂಜೆ ಹೊತ್ತು ಮಾಡಬೇಕು. ಆಮೇಲೆ ಅದನ್ನು ಕೇಳ್ಬಿಡ್ಬೇಡಿ, ನೀವು ಮಧ್ಯಾಹ್ನ ಕಟ್ ಮಾಡಿ ಇಡಿ, ಬಟ್ ಅದು ಹಾಕ್ಬೇಕಾದ್ರೆ ಸಾಯಂಕಾಲನೇ ಹಾಕ್ಬೇಕದು, ಆಯಿತಾ. ಸೊ ಅದನ್ನು ಕ್ಲಾರಿಫೈ ಮಾಡಿದೆ. ಸೊ ಅದಾಗಿತ್ತು ಮೊದಲನೇ ಟಿಪ್ಪು. ಬನ್ನಿ ಇವಾಗ 2 ಹೇಳ್ತೀನಿ. ಸೊ 2ನೇ ಟಿಪ್ ಹೇಳ, ಕೂದಲನ್ನ ಚೆನ್ನಾಗಿ ಬಾಚಬೇಕು, ಆಯಿತಾ. ಸೊ ನೋಡಿ ನೀಟಾಗಿ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ಕೂದಲನ್ನ ಚೆನ್ನಾಗಿ ಬಾಚ್ಕೊಂಡಿರಬೇಕು. ಕೆಲವ್ರದ್ದು ಹ್ಯಾಬಿಟ್ ಹೆಂಗಿರುತ್ತೆ ಅಂದರೆ, ಎದ್ದ ತಕ್ಷಣ ಕೂದಲು ನೋಡೋಕ್ಕಾಗಲ್ಲ, ಅಂದರೆ ಹೆಂಗೆಂಗೋ ಇರ್ತಾರೆ. ಹೊರಗಡೆ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಸಾಮಾನು ತೊಗೊಂಬ ಅಂದ್ರೂ ಕೂದಲು ಕೆದ್ರಕೊಂಡೇ ಹೋಗಿರೋದು. ಎಷ್ಟೊಂದು ದಿನ ಆದ್ರೂ ಕೂದಲು ಕಟ್ಟಿಂಗೇ ಮಾಡಿಸಲ್ಲ. ನಾನು ನಿಮ್ಗೆ ಹೇಳ್ದೆ ಅಲ್ಲ, ನಾನು ಪ್ರತಿ ತಿಂಗಳು ಕಟ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಂದು ಕೇತುನ ನಾನು ಸರಿ ಮಾಡ್ಕೊತಾ ಇರ್ತೀನಿ. ರಾಹು ಕೇತು ಬ್ಯಾಲೆನ್ಸ್ಡ್ ಆಗಿದ್ರೇ ಫುಲ್ ಚೆನ್ನಾಗಿ ದುಡ್ಡು ಕಾಸು ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಸೊ ಅದು ನಿಮಗೆ ಕ್ಲೂ ಕೊಟ್ಟೆ ನಾನು, ನನ್ನ ಒಂದು ಸೀಕ್ರೆಟ್. ಸೊ ಅದಕ್ಕೋಸ್ಕರ ಇವಾಗಿಂದನೇ ಸ್ಟಾರ್ಟ್ ಮಾಡಿ. ನನ್ನ ಯಾರು ಫಾಲೋ ಮಾಡ್ತೀರಾ, ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಸೊ ಎಲ್ಲರೂ ಒಂಚೂರು ಹುಡುಗರಾಜ ಹೋಗ್ಬಿಟ್ಟು ಇದರಲ್ಲೇ ಮಾಡಿಸ್ಕೊಂಬನ್ನಿ, ಸಲೂನಲ್ಲೇ ಮಾಡಿಸ್ಕೊಳ್ಳಿ. ಇಲ್ಲೆಲ್ಲ ಇದರಲ್ಲಿ ಮಾಡಬೇಕು ಅಂತ ಏನಿಲ್ಲ. ಹುಡುಗಿರಾದ್ರೆ ನಮ್ಗೆ ಈಸಿ ಅಲ್ವಾ, ಕತ್ರಿಗಳು ಸಿಗುತ್ತೆ. ಸೊ ಎಷ್ಟು ಬೇಕು ಒಂಚೂರು ಕಟ್ ಮಾಡ್ಕೊಬೋದು. ನಾನು ಪಾರ್ಲರ್ಗೆ ಹೋಗಲ್ವಲ್ಲ, ಸೊ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊತೀನಿ, ಚೂರು ಕಟ್ ಮಾಡ್ಕೊತೀನಿ. ಸೊ ಅದಾಗಿತ್ತು. ಕೂದಲನ್ನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಯಾಕೆ ಅಂದರೆ ಕೇತುದು ಪ್ರಭಾವ ಬೀಳ್ದಾಗ, ರಾಹು ಕೇತು ಗೊತ್ತಲ್ಲ, ರಾಹು ಕೇತು ಇದ್ರೇ ಕಾಟ ಕೊಡೋದು ಜಾಸ್ತಿ. ಸೊ ಅದಕ್ಕೆ ಕೂದಲು ನಾವು ಯಾವಾಗ ಟ್ರಿಮ್ ಮಾಡಿಬಿಡ್ತೀವೋ ಅವಾಗ ರಾಹುದು ಶಾಂತವಾಗುತ್ತೆ, ಕೇತುನು ಬರಲ್ಲ. ಅವಾಗ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ. ಸಾಲ ಬಾಧೆಗೆ ನಾನು ಹೇಳ್ತಾ ಇರೋದು, ಸಾಲ ಬಾಧೆ ಕಮ್ಮಿ ಆಗುತ್ತೆ ಅಂತ. ಅಂದರೆ ಮನಿ ಬ್ಲಾಕೇಜಸ್ಸು ಕ್ಲಿಯರ್ ಆಗೋಕ್ಕೆ ನಾನು ಟಿಪ್ಸ್ ಕೊಡ್ತಾ ಇರೋದು ಇವತ್ತಿನ ಬ್ಲಾಗಲ್ಲಿ. ಸೊ 2ನೇದು ಅದಾಯ್ತಾ. ಸೊ ಬನ್ನಿ ಇವಾಗ 3ನೇದು ಹೇಳ್ತೀನಿ. ಸೊ 3ನೇ ಟಿಪ್ ಹೇಳ. 3ನೇ ಟಿಪ್ ಏನು ಅಂದರೆ, ಬಟ್ಟೆನ ಯಾವಾಗಲೂ ಮಡಚಿ ಇಟ್ಟಿರಬೇಕು. ನಮ್ಮದು ವಾರ್ಡ್ರೋಬ್ಸಲ್ಲಿ ನೋಡಿ, ಅಲ್ಮೇರಾದಲ್ಲಿ ನೋಡಿ, ನಂದು ಎಲ್ಲ ಸೀರೆಗಳು ಮಡಚಿಟ್ಟಿರ್ತೀನಿ. ಬಟ್ ಇನ್ ಕೇಸ್ ಏನಾರ ಫಂಕ್ಷನ್ಸ್ ಇದ್ದಾಗ ಎಲ್ಲ ಕಿತ್ತಾಕಿರ್ತೀನಿ, ಬಟ್ ಆಮೇಲೆ ನಾನು ಮಡಚಿಡ್ತೀನಿ ಫ್ರೆಂಡ್ಸ್, ಆ ಥರ ಆಯಿತಾ. ಹಂಗೆ ಕಿತ್ತಾಕಿ ಬಿಡಲ್ಲ ನಾನು. ಸೊ ನಾನು ನಿಮ್ಗೆ ಹೇಳ್ತಿರೋದು, ಕೆಲವ್ರ ಮನೇಲಿ ಹ್ಯಾಬಿಟ್ ಇರುತ್ತೆ, ಎಲ್ಲ ಬಟ್ಟೆ ಒಂದು ತೆಗಿಯೋಕೋಗಿ ಎಲ್ಲ ಬೀಳಿಸ್ಬಿಡೋದು ಕೆಳಗೆ, ಮತ್ತೆ ಇಡಕ್ಕೆ ಒದ್ದಾಡೋದು, ಮಡಚಿಡ್ಬೇಕಲ್ಲ ಅಂತ ಹಂಗೆ ತುರುಕ್ಬಿಡೋದು. ಸೊ ಆ ಥರ ತುರ್ಕೋದನ್ನು ಫಸ್ಟ್ ಸ್ಟಾಪ್ ಮಾಡಿ ನೀಟಾಗಿ ಟೈಮ್ ತೊಗೊಂಡು, ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ಅದನ್ನು ಮಡಚಿಡಿ. ಯಾವಾಗ ನೀವು ಬಟ್ಟೆನ ಚೆನ್ನಾಗಿ ಮಡಚಿಡ್ತಿರೋ ಆವಾಗ ರಾಹುದು ಪ್ರಭಾವ ಬೀಳಲ್ಲ.
ಆಯಿತಾ. ಸೊ ಅದಾಗಿತ್ತು 3ನೇ ಟಿಪ್ಪು. ಸೊ ಬನ್ನಿ 4ನೇದು ಹೇಳ್ತೀನಿ ಈಗ. ಸೊ 4ನೇದೇನು ಅಂದರೆ ತುಂಬ ಜನಕ್ಕೆ ನಿಮಗೆ ಗೊತ್ತಿರಲ್ಲ. ಯಾರಿಗೆ ಗೊತ್ತಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ. ನನಗೆ ಗೊತ್ತಾಗಬೇಕು ಎಷ್ಟು ಜನ ಬ್ರಿಲಿಯಂಟ್ ವ್ಯೂವರ್ಸ್ ಇದ್ದಾರೆ ನನಗೆ ಅಂತ ಆಯಿತಾ. ಸೊ ಏನು ಅಂದರೆ ಬಾತ್ರೂಮ್ಗೆ ಹೋಗ್ತೀರಾ ನೋಡಿ. ಸೊ ಬಾತ್ರೂಮ್ಗೆ ಹೋದಾಗ ನಾವು ಸ್ನಾನ ಮಾಡೋಕ್ಕೆ ಹೋದಾಗ ತುಂಬ ಜನದ ಹ್ಯಾಬಿಟ್ ಏನಿರುತ್ತೆ, ನಮ್ಮದೆಲ್ಲ ಏನೇ ಒಂದು ಬಟ್ಟೆಗಳು ತೊಗೊಂಡೋಗ್ತೀವಿ ನೋಡಿ ಸ್ನಾನ ಮಾಡುವಾಗ. ಸೊ ಅದನ್ನೆಲ್ಲ ಹಿಂದೆ ಹಿಂಗೆ ಇದಾಕಿರ್ತಾರೆ ನೋಡಿ, ಹುಕ್ ಹಾಕಿರ್ತಾರಲ್ಲ. ಸೊ ಅಲ್ಲೆಲ್ಲ ಹ್ಯಾಂಗ್ ಮಾಡಿಬಿಡೋದು, ಎಲ್ಲ ಹ್ಯಾಂಗ್ ಮಾಡಿ ಸ್ನಾನ ಮಾಡ್ಕೊಂಡು ಮತ್ತೆ ಅದೇ ಥರ ಬಟ್ಟೆ ಹಾಕ್ಕೊಂಡು ಆಚೆ ಬರ್ತೀವಿ. ಬಾತ್ರೂಮಲ್ಲಿ ಏನಿರುತ್ತೆ, ಬಾತ್ರೂಮಲ್ಲಿ ರಾಹು ಕೂತಿರುತ್ತೆ. ಸೊ ನಾವು ಆ ರಾಹುನೇ ಹಾಕ್ಕೊಂಡು ಬರ್ತೀವಿ. ಸೊ ಆ ಡೇ ಫುಲ್ಲು ಸ್ಟ್ರೆಸ್ಸಿಂದ ಇರ್ತೀವಿ ನಾವು. ಡೇ ಫುಲ್ಲು ಆ್ಯಕ್ಟಿವ್ ಆಗಿರಲ್ಲ, ಎಲ್ಲರ ಜೊತೆ ಮೂಡಿ ಆಗಿರೋದು, ಮೂಡ್ ಸ್ವಿಂಗ್ಸ್ ಆಗೋದು, ಡಿಪ್ರೆಷನ್ ಮೋಡಲ್ಲಿರೋದು. ಯಾವಾಗ ನಾವು ಅಲ್ಲಿಂದ ಬಟ್ಟೆ ತೊಗೊಂಬರ್ತೀವೋ, ನಾಳೆಯಿಂದನೇ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ಚಾಲೆಂಜು ನಿಮಗೆ. ನಾಳೆಯಿಂದನೇ ಹೊರಗಡೆ ಒಂಚೂರು ಸ್ಟೂಲ್ ಇಟ್ಬಿಟ್ಟು ಬಾಗಿಲಿಂದ ಒಂದು ಚಿಕ್ಕ ಸ್ಟೂಲ್ ಇಡಿ. ಸ್ಟೂಲ್ ಮೇಲೆ ನಿಮ್ಮ ಬಟ್ಟೆ ಇಡಿ ಅಥವಾ ಚೇರ್ ಮೇಲೆ ನಿಮ್ಮ ಬಟ್ಟೆ ಇಡಿ. ಸ್ನಾನ ಆದ ತಕ್ಷಣ ಆಚೆ ಬಂದ್ಬಿಟ್ಟು ನಿಮ್ಮ ಬಟ್ಟೆ ಹಾಕೊಳ್ಳಿ. ಆವಾಗ ರಾಹುದು ಪ್ರಭಾವ ಬೀಳಲ್ಲ. ಆವಾಗ ನೋಡಿ ನಿಮಗೆ ಮೂಡು ಸ್ವಿಂಗ್ಸ್ ಆಗಲ್ಲ, ಬುದ್ಧಿ ಚುರುಕಾಗಿರುತ್ತೆ, ಕರೆಕ್ಟಾಗಿರೋ ಡಿಸಿಷನ್ ಮೇಕರ್ ಆಗಿರ್ತೀರ ನೀವು. ಸೊ ಅದಾಗಿತ್ತಾ. ಸೊ ಬನ್ನಿ ಇವಾಗ 5ನೇದು ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, 5ನೇದು ಹೇಳ್ತೀನಿ. ಇದು ಬಾತ್ರೂಮ್ಗೆ ಸಂಬಂಧಪಟ್ಟಿರೋದು. ಬಾತ್ರೂಮಲ್ಲೇ ರಾಹು ಕೂತಿರೋದ್ರಿಂದ ಅದರದ್ದೇ ಇನ್ನೊಂದು ಟಿಪ್ ಇದೆ. ಏನು ಅಂದರೆ ಬಾತ್ರೂಮ್ನ ಯಾವಾಗಲೂ ವೆಟ್ಟಾಗಿ ಇಡಬಾರ್ದು, ಒದ್ದೆ ಮಾಡಿ ಇಡಬಾರ್ದು. ಯಾವಾಗಲೂ ಅಬ್ಸರ್ವ್ ಮಾಡಿ, ಮನೆ ಒಳಗಡೆ ನೀವು ಚಪ್ಪಲ್ ಹಾಕ್ಲೇಬಾರ್ದು. ತುಂಬ ಜನ ನಾರ್ತ್ ಇಂಡಿಯನ್ಸ್ನು ನಾನು ನೋಡಿದ್ದೀನಿ, ಎಲ್ಲರೂ ಚಪ್ಪಲ್ ಹಾಕ್ಕೊಂಡು ಏನು ಅಡುಗೆ ಮನೆ ಅಂತ ಈ ಕಡೆ ದೇವ್ರ ಮನೆಯೂ ಅಲ್ಲೇ ಇರುತ್ತೆ, ಅಲ್ಲಿ ಇಲ್ಲಿ ಎಲ್ಲ ಹಾಕೊಂಡು ಓಡಾಡ್ತಿರ್ತಾರೆ. ಈವನ್ ಪೇಷಂಟ್ಗಳು ಎಲ್ಲ ಹಾಕ್ತಾರೆ. ನಾನು ಹೇಳ್ತೀನಿ, ಈವನ್ ಪೇಷಂಟ್ಗಳು ದಯವಿಟ್ಟು ನೀವು ಅಂದರೆ ಕೆಲವ್ರಿಗೆ ಡಯಾಬಿಟೀಸ್ ಇರೋರಿಗೆ ಕಂಪಲ್ಸರಿ, ಬಿಕಾಸ್ ಅವ್ರದ್ದು ಗ್ಯಾಂಗ್ರೀನ್ ಥರ ಎಲ್ಲ ಆಗೋದ್ರಿಂದ ಅವರು ಒಂದು ಸ್ವಲ್ಪ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಮನೆಯಲ್ಲಿ ಚಪ್ಪಲ್ ಹಾಕ್ಕೊಳ್ಳಿ, ಈ ಥರ ಹಾಕ್ಕೊಳ್ಳಿ ಅಂತ. ಅಂಥವ್ರದ್ದು ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್. ನಾರ್ಮಲಾಗಿ ಎಲ್ಲ ಯಂಗ್ಸ್ಟರ್ಸಿಂದ ಹಿಡಿದು ಬೇರೆ ಎಲ್ಲರಿಗೂ ಸೊ ಏನೋ ಒಂದು ಕ್ರೇಜು, ಏನೋ ಒಂಥರ ಫ್ಯಾಷನ್ ಇವಾಗ ಚಪ್ಪಲ್ ಹಾಕ್ಕೊಂಡು ಮನೆ ಒಳಗೆ ಓಡಾಡೋದು. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಚಪ್ಪಲಿ ಎಲ್ಲ ಹಾಕ್ಕೋಬೇಕು ಅಂತ ನೀವು ಬಾತ್ರೂಮಲ್ಲಿ ಹಾಕ್ಕೋಬೇಕು. ಬಾತ್ರೂಮಲ್ಲಿ ಖಂಡಿತ ನೀವು ಹಾಕ್ಕೊಳ್ಳೇಬೇಕು, ಮಸ್ಟ್ ಆ್ಯಂಡ್ ಶುಡ್ಡೇ ಅದು. ಯಾಕೆ ಗೊತ್ತಾ, ನಿಮ್ಮದು ಕಾಲು ಪೃಥ್ವಿ ತತ್ವ ಇರುತ್ತೆ ನಮ್ಮದು, ಅಲ್ಲಿ ಒದ್ದೆ ಟಚ್ ಆಗಬಾರ್ದು ಬಾತ್ರೂಮಲ್ಲಿ, ಆವಾಗಲೇ ರಾಹು ಒಳಗೆ ಸೇರ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಯಾವಾಗಲೂ ಡ್ರೈ ಆಗಿಟ್ಟಿರಿ ಆಯಿತಾ. ಅದಕ್ಕೋಸ್ಕರ ವೈಪರ್ ತೊಗೊಂಡು ಯಾವಾಗಲೂ ವೈಪ್ ಮಾಡ್ತಾಯಿರಿ ಮತ್ತು ಡ್ರೈ ಆಗಿಟ್ಟಿರಿ ಫ್ರೆಂಡ್ಸ್. ಆದಷ್ಟು ಒಂಚೂರು ಗಾಳಿ ಬೆಳಕು ಆಡಬೇಕು ಬಾತ್ರೂಮಲ್ಲಿ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಅದರಿಂದ ರಾಹುದು ಪ್ರಭಾವ ನಿಮಗೆ ಬೀಳಲ್ಲ, ಆವಾಗ ನೀವು ಸಾಲ ಬಾಧೆಗೆ ಸಿಕ್ಕಾಕೊಳ್ಳಲ್ಲ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೇಳ್ತೀನಿ 6ನೇದು. ಸೊ ಬನ್ನಿ ಫ್ರೆಂಡ್ಸ್, 6ನೇ ಟಿಪ್ ಹೇಳ್ತಾ ಇದ್ದೀನಿ. ಇದು ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಐ ಆಮ್ ಡ್ಯಾಮ್ ಶ್ಯೂರ್ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ಒಂದು ಹೋಟೆಲ್ಗೆ ಹೋದ್ವಿ, ಊಟ ಮಾಡ್ಬೇಕಾದ್ರೆ ನೀರು ಹಾಕ್ತೀವಿ, ಗ್ಲಾಸ್ಗಳಿಗೆ ನೀರು ಹಾಕ್ಕೊಳ್ತೀವಿ, ಕುಡಿದ್ಬಿಟ್ಟು ಏನು ಮಾಡ್ತೀವಿ, ಫುಲ್ ಖಾಲಿ ಮಾಡ್ತೀವಿ. ತುಂಬ ಜನದ ನೋಡಿ ಒಂದು ಸ್ವಲ್ಪ ಗ್ಲಾಸಲ್ಲಿ ನೀರು ಬಿಟ್ಟಿರ್ತಾರೆ. ಯಾವಾಗ ನೀವು ಮನೆದೇ ತಗೊಳ್ತೀನಿ, ಯಾರ್ದಾರ ಮನೆ ಫ್ರೆಂಡ್ಸ್ ಮನೆಗೋ ರಿಲೇಟಿವ್ಸ್ ಮನೆಗೋ ಹೋಗ್ತೀರಾ, ಜ್ಯೂಸೇ ಕೊಡ್ತಾರೋ, ಕಾಫಿನೇ ಕೊಡ್ತಾರೋ, ಇಲ್ಲ ಒಂದು ನೀರೇ ಕೊಡ್ತಾರೋ ನಿಮಗೆ ಕುಡೀರಪ್ಪ ಅಂತ. ಸೊ ಅದರಲ್ಲಿ ಏನು ಮಾಡ್ತೀರಾ ಅಂದರೆ ಕುಡಿದ್ಬಿಟ್ಟು ಒಂದು ಸ್ವಲ್ಪರ ಬಿಟ್ಟಿರ್ತೀರ. ನಿಮ್ಗೇನೋ ಒಂದು ಫ್ಯಾಷನ್ನು, ಒಂದು ಸ್ವಲ್ಪ ಕುಡಿದ್ಬಿಟ್ಟು ಯಾಕೆ ಎಲ್ಲ ಖಾಲಿ ಮಾಡಿಕೊಂಡು ಹೊಟ್ಟೆ ಹಸುವೇನೋ ಇವ್ರಿಗೆ ಇಷ್ಟೊಂದು ಕುಡಿದ್ಬಿಟ್ಟಿದಾರಲ್ಲ ಅಂತ. ಸೊ ನಮ್ಮ ಮಧ್ಯೆ ಜೋಕ್ಸ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಸೀರಿಯಸ್ ಆಗಿ ಇರಬಾರ್ದು ನೀವು ಅದಕ್ಕೋಸ್ಕರ. ಸೊ ಏನಪ್ಪ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ, ಅಷ್ಟೊಂದು ಹೊಟ್ಟೆ ಹೋಗಿತ್ತು, ಅಷ್ಟೊಂದು ಬಾಯಾರಿಕೆ ಆಗೋಗಿತ್ತಾ, ಏನಾರು ಅನ್ಕೋತಾರೆ ಅಂದ್ಬಿಟ್ಟು ನೀವು ಒಂದು ಸ್ವಲ್ಪ ಬಿಟ್ಟಿರ್ತೀರ ಅಂದ್ಕೊಳ್ಳಿ. ಆ ಸ್ವಲ್ಪ ಬಿಟ್ಟಿರೋದೇ ನಿಮಗೆ ದೊಡ್ಡ ಭಾರವಾಗಿ ಪರಿಣಾಮ ಬೀಳುತ್ತೆ. ಯಾಕೆ ಅಂದರೆ ಯಾವಾಗ ನೀವು ನೀರನ್ನ ಹಂಗೆ ಅರ್ಧಂಬರ್ಧ ಬಿಡ್ತಿರೋ ನಿಮ್ಮ ಚಂದ್ರ ವೀಕ್ ಆಗ್ತಾ ಬರುತ್ತೆ. ನಾನು ಹೇಳೋದ್ನಲ್ಲ, ನಿಮ್ಮ ಕೈನಲ್ಲೇ ನಿಮ್ಮ ಭಾಗ್ಯ ಅಡಗಿರೋದು. ಸೊ ಚಂದ್ರ ಇಲ್ಲಿರುತ್ತೆ ತಾನೇ, ಚಂದ್ರನ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ನಾವು, ನೀರಿಂದನೇ, ಲಿಕ್ವಿಡ್ ಬೇಸಲ್ಲಿರುತ್ತೆ ಅದು. ಸೊ ನೀರಿಂದನೇ ನಮ್ಮ ಒಂದು ಎಮೋಷನ್ಸ್ ಆಗಿರ್ಬೋದು ಅದೆಲ್ಲ ಬ್ಯಾಲೆನ್ಸ್ ಮಾಡೋದೇ ನೀರು, ವಾಟರು. ನಮ್ಮ ಬಾಡಿನಲ್ಲಿ 70% ವಾಟರು, ಪೃಥ್ವಿ ಇದು ಜಲತತ್ವದಿಂದ ನಮ್ಮ ಬಾಡಿನಲ್ಲಿ ಕೂಡಿರೋದಲ್ವಾ. ಸೊ 70% ವಾಟರೇ ಸೇರಿರೋದು ನಮ್ಮ ದೇಹದಲ್ಲಿ. ಸೊ ಯಾವಾಗ ನಾವು ಆ ಥರ ನೀರನ್ನ ಅರ್ಧಂಬರ್ಧ ವೇಸ್ಟ್ ಮಾಡ್ತೀವೋ ಚಂದ್ರ ಅದು ವೀಕ್ ಆಗ್ತಾ ಬರುತ್ತೆ. ಅಂದರೆ ನಮಗೆ ಒಂದು ಮನಸ್ಥಿತಿ ಸರಿ ಇರಲ್ಲ ಆವಾಗ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರದೇ ಮನೆಗೆ ಹೋದ್ರೂ ಫುಲ್ ನೀರು, ಈ ನಾನು ಹೇಳಿದೆ ತಾನೆ. ಸೊ ಅಂದ್ಕೊಳ್ಳಿ, ತೇಜು ಹೇಳಿದಾಳೆ ಯಾರ್ದಾರ ಮನೆಗೆ ಹೋದ್ರೂ ಫುಲ್ ನೀರು ಕುಡಿಬೇಕಪ್ಪ, ಇಲ್ಲಾಂದರೆ ನಮ್ಮ ಚಂದ್ರ ವೀಕ್ ಆಗ್ತಾ ಬರುತ್ತೆ ಅಂದ್ಬಿಟ್ಟು ಫುಲ್ ನೀರು ಕುಡೀರಿ ಆಯಿತಾ. ಸೊ ನಂದೊಂದು ಹ್ಯಾಬಿಟ್ ಇದೆ ಫ್ರೆಂಡ್ಸ್, ಯಾರದೇ ಮನೆಗೆ ನಾನು ಹೋದ್ರೂ ನೀರು ಫುಲ್ ಕುಡಿತೀನಿ. ಹೋಟೆಲ್ಸ್ಗೆ ಹೋದ್ರೂ ಫುಲ್ ಖಾಲಿ ಮಾಡಿರ್ತೀನಿ, ಈವನ್ ನಮ್ಮ ಮನೆಯಲ್ಲೂ ಮಾಡಿರ್ತೀನಿ, ರಿಲೇಟಿವ್ಸ್ ಮನೆಗೆ ಹೋದ್ರೂ ಮಾಡಿರ್ತೀನಿ. ಈವನ್ ಊಟ ಕೂಡ ದೇವಸ್ಥಾನದಲ್ಲೂ ಕೂಡ ಯಾವುದೇ ಒಂದು ಇದನ್ನು ನಾನು ವೇಸ್ಟ್ ಮಾಡಲ್ಲ ಆಯಿತಾ. ಸೊ ಅದಕ್ಕೆ ನೀವು ಮಹತ್ವನ ಕೊಡಲೇಬೇಕು. ಸೊ ಬನ್ನಿ ನೆಕ್ಸ್ಟ್ ಹೇಳ್ತೀನಿ.
ಸೊ ಬನ್ನಿ ಫ್ರೆಂಡ್ಸ್, ಇವಾಗ 8ನೇ ಟಿಪ್ ಹೇಳ್ತಾ ಇದ್ದೀನಿ. ಸೊ 8ನೇ ಟಿಪ್ ಏನು ಅಂದರೆ, ಯಾರಿಗೆ ನಿಮಗೆ ರಾಹುದು, ಈಗ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಾ, ನಾನು ನೋಡ್ತಾ ಇರ್ತೀನಿ ಕಮೆಂಟ್ ಸೆಕ್ಷನಲ್ಲಿ, ತುಂಬ ಸಾಲ ಬಾಧೆ ಆಗೋಗಿದೆ, ತುಂಬ ಪ್ರಾಬ್ಲಮಲ್ಲಿ ಇದ್ದೀವಿ, ನಾವು ತುಂಬ ಪ್ಲೆಡ್ಜ್ ಮಾಡ್ಕೊಂಡಿದ್ದೀವಿ ಅಂತ ಅಲ್ವಾ. ಸೊ ನೀವೇನು ಮಾಡಿ ಅಂದರೆ, ಒಂದು ಸಿಲ್ವರ್ ಗ್ಲಾಸ್ನ ತೊಗೊಂಬನ್ನಿ. ನಾನು ಹೇಳೋದು ಒಂದು ಸ್ವಲ್ಪ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಬನ್ನಿ, ಅವಾಗ ನಿಮ್ಗೆ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತೆ. ಸೊ ಏನು ಮಾಡಿ ಅಂದರೆ, ಒಂದು ಸಿಲ್ವರ್ದು ಎಷ್ಟು ದಾರ ಆಗಿರ್ಬೋದು, ಚಿಕ್ಕ ದಾರ ತೊಗೊಳ್ಳಿ, ದೊಡ್ಡ ದಾರ ತೊಗೊಳ್ಳಿ, ಮೀಡಿಯಮ್ ಸೈಜ್ ದಾರ, ಒಟ್ಟಿನಲ್ಲಿ ಒಂದು ಸಿಲ್ವರ್ದು ಬೆಳ್ಳಿಯ ಒಂದು ಲೋಟ ಅಂದ್ಕೊಳ್ಳಿ, ಬೆಳ್ಳಿ ಲೋಟ. ಅದರಲ್ಲಿ ನೀರು ಫಿಲ್ ಮಾಡಿಕೊಂಡು, ನಾನು ಅವತ್ತು ನಿಮಗೆ ತೋರಿಸ್ದೆ ಕೂಡ, ಒಂದು ಯಾವುದೋ ಹಳೆ ವ್ಲಾಗಲ್ಲಿ ತೋರಿಸಿದ್ದೀನಿ, ರೋಸ್ದು ಪೆಟಲ್ಸ್ ಹಾಕ್ಕೊಂಡು ಯಾವಾಗ ನೀವು ತೊಗೋತೀರೋ ಶುಕ್ರನೂ ಒಳಗೋಗುತ್ತೆ. ಆವಾಗ ನಿಮ್ಮದು ಏನೊಂದು ಮನಿ ಅಬಂಡೆನ್ಸ್ ಅಂದರೆ ಏನೊಂದು ಸಾಲ ಬಾಧೆಯಿಂದ ಒದ್ದಾಡ್ತಿದ್ದೀರೋ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಆಯಿತಾ, ಆ ಥರ ಮಾಡ್ಕೊಳ್ಳಿ. ಸೊ ಬೆಳ್ಳಿ ಲೋಟದಲ್ಲಿ ಕುಡಿತಾ ಬನ್ನಿ ಫ್ರೆಂಡ್ಸ್ ಒಂದು ಸ್ವಲ್ಪ. ಸೊ ಅದೊಂದು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೇಳ್ತೀನಿ ಬನ್ನಿ, 9ನೇದು. ಸೊ 9ನೇದು ರಿಲೇಷನ್ಶಿಪ್ಗೂ ಸಂಬಂಧಪಟ್ಟಿರುತ್ತೆ, ಪ್ಲಸ್ ರಾಹುದೂ ಆಯಿತಾ. ಈಗ ಯಾರಿಗಾರ ಈಗ ಮನೆಯಲ್ಲಿ ಗಂಡ ಹೆಂಡ್ತಿಗೆ ಆಗ್ತಾ ಇರಲ್ಲ ಅಂದ್ಕೊಳ್ಳಿ, ಇಲ್ಲ ಗಂಡ ಸರಿ ಇದ್ದರೆ ಹೆಂಡ್ತಿ ಸರಿ ಇರಲ್ಲ ಅಂದರೆ ಹೇಳಿದ ಮಾತು ಕೇಳ್ತಿರಲ್ಲ. ಸೊ ಇವ್ರೊಂದು ಹೇಳಿದ್ರೆ ಅವಳೊಂದು ಹೇಳೋದು, ಅವನೊಂದು ಹೇಳಿದ್ರೆ ಇವಳೊಂದು ಹೇಳೋದು. ಸೊ ಆ ಥರ ಆಗ್ತಾ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ. ಈವನ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸಲ್ಲೂ ಹಂಗೆ ಆಗಿರುತ್ತೆ. ಸೊ ಇವನೇನಾರ ಹೇಳ್ತಿರ್ತಾನೆ ಅವಳು ಕೇಳಲ್ಲ, ಅವಳು ಏನಾರ ಹೇಳ್ತಾ ಇರ್ತಾಳೆ ಇವನು ಕೇಳಲ್ಲ. ಸೊ ಅದನ್ನ ಹೆಂಗೆ ಸರಿ ಮಾಡ್ಬೋದು ನೀವು ಅಂದರೆ, ಒಂದು ಜೇನುತುಪ್ಪ ಅದು ತೊಗೊಳ್ಳಿ, 1 ಸ್ಪೂನ್ ಜೇನುತುಪ್ಪ, ಅದಕ್ಕೊಂದು ಚೂರು ಮೆಣಸು ಹಾಕ್ಕೊಳ್ಳಿ. ಮೆಣಸು ಶನಿ ಆಗಿರುತ್ತೆ, ಜೇನುತುಪ್ಪ ಶುಕ್ರ ರಾಹುದು ಒಂದು ಇಂಪ್ಯಾಕ್ಟ್ ಮಾಡುತ್ತೆ, ಎರಡೂ ಕಂಬೈಂಡ್ ಮಾಡಿದಾಗ. ಸೊ ಶುಕ್ರನೂ ಇದೆ ಅದರಲ್ಲಿ, ಶನಿನೂ ಇದೆ, ಪ್ಲಸ್ ನಮಗೆ ರಾಹುನೂ ಸೇರ್ಕೊಂಡಿದೆ. ಸೊ ಮೂರೂ ನಾವು ಏನು ಮಾಡಬೇಕು ಅಂದರೆ, ಅದನ್ನು ಹಿಂಗೆ ಬ್ರಷ್ ಮಾಡದೆ ಮಾಡಬೇಕು. ಇದೊಂದು ಸೀಕ್ರೆಟ್ ನಾನು ಹೇಳ್ತಾ ಇದ್ದೀನಿ, ಬ್ರಷ್ ಮಾಡ್ದೇ ಮಾಡ್ಬೇಕು ನೀವು ಇದು. ಸೊ ನಾನು ಹೇಳೋದು ಹೆಂಗೆ ಅಂದರೆ, ಒಂದು 11 ಡೇಸು 21 ಡೇಸು ಕಂಟಿನ್ಯೂಸ್ ಆಗಿ ಮಾಡಿ. ಹಸ್ಬೆಂಡ್ ಆ್ಯಂಡ್ ವೈಫ್ದು ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಇಬ್ಬರು ಗಂಡ ಹೆಂಡ್ತಿ ಜಗಳ ಆಡ್ಕೊಂಡು ಕೂತಿರ್ತಾರೆ ಅಂದ್ಕೊಳ್ಳಿ 24 hours ಎಲ್ಲರ ಮನೆಯಲ್ಲೂ, ಆಯಿತಾ. ಅಂದರೆ ಈ ಕತೆಗಳು ಎಲ್ಲರ ಮನೆ ದೋಸೆನೂ ತೂತೆ. ಸೊ ಅವ್ರೇನಾರ ಅಂದರೆ ಆ ಕಡೆ ಮೂವಿಗೆ ಹೋಗೋಣಪ್ಪ ಅಂದರೆ ಇನ್ನೊಬ್ರು ನಾನು ಬರಲ್ಲ ಅನ್ನೋದು. ಸೊ ಅದೆಲ್ಲ ಕರೆಕ್ಟ್ ಆಗ್ತಾ ಬರುತ್ತೆ. ಸೊ ಅದೇನು ಮಾಡಿ ಅಂದರೆ, ನಿಮ್ಮದು ಮಾತವ್ರು ಕೇಳಂಗಾಗತ್ತೆ. ಸೊ ಅದಕ್ಕೆ ಹನಿದು ತಿಂತಾ ಇರ್ತೀರಲ್ಲ, ಸೊ ನಾವು 1 ಸ್ಪೂನಲ್ಲಿ ಹನಿ ತೊಗೊಂಡಿರ್ತೀರ ಅಂದ್ಕೊಳ್ಳಿ, ಒಂದು ಸ್ಪೂನಲ್ಲಿ ನೀವು ಜೇನುತುಪ್ಪ ಮತ್ತು ಮೆಣಸು ಹಾಕ್ಕೊಂಡು ಏನು ತಿಂತೀರೋ 11 ಸಲ ತಿನ್ಬೇಕದು. ಸೊ ಒಂಚೂರು ತಿನ್ಕೊಂಬನ್ನಿ, ಆ ಥರ ಆಯಿತಾ. ಸೊ ಅದನ್ನು ಪ್ರತಿ ಸಲ ತಿನ್ಬೇಕಾದ್ರೆ ಅವ್ರ ಹೆಸ್ರು ಹೇಳ್ಬೇಕು ನೀವು. ಹುಡುಗಿ ಆಗಿದ್ರೆ ಹುಡುಗನ ಹೆಸ್ರು ಹೇಳ್ಕೊಳ್ಳಿ, ಹುಡುಗ ಆಗಿದ್ರೆ ಹುಡುಗಿ ಹೆಸ್ರು ಹೇಳ್ಕೊಳ್ಳಿ, ಅವ್ರ ಹೆಸ್ರು ಯಾರು ನೀವು ಇಷ್ಟಪಡ್ತಿದ್ದೀರೋ ಅವ್ರದ್ದು ಹೇಳ್ಕೊಂಡು ಜಸ್ಟ್ ಅದನ್ನು 11 ಸಲ ಅದನ್ನು ತಿನ್ಕೊಳ್ತಾ ಬರಬೇಕು. ಅವಾಗ ಏನಾಗುತ್ತೆ ಅಂದರೆ, ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಮಾಡುತ್ತೆ, ಪ್ಲಸ್ ನಿಮಗೆ ಮನಿ ಅಬಂಡೆನ್ಸು. ರಾಹುದು ಒಳ್ಳೆ ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಅರ್ಥ. ಅಂದರೆ ರಾಹುದು ಒಳ್ಳೆ ದೆಸೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾವು ಪೀಸ್ಫುಲ್ ಮೈಂಡಿಂದ ಕೇಳ್ಕೊತೀವಿ, ಆವಾಗಲೇ ತಾನೇ ಕ್ಲಿಕ್ ಆಗೋದು. ಸೊ ಆ ಥರ. ಸೊ ಆಯಿತಾ, ಇನ್ನೂ ಲಾಸ್ಟ್ನೇದು ಹೇಳ್ತೀನಿ ಬನ್ನಿ, 10ನೇದು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ 10ನೇ ಟಿಪ್ಪು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಅಂದರೆ, ಇದು ಒಂಥರ ಡಿಫ್ರೆಂಟ್ ಆಗಿದೆ, ಬಟ್ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಆಯಿತಾ. ಸೊ ನಾನು ಇದು ಆ್ಯಕ್ಚುಲಿ ಕುಡಿತಾನೆ ಇರ್ತೀನಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ನಾನು ಏನು ಮಾಡ್ತೀನಿ ಹೇಳಿ, ಮಾರ್ನಿಂಗ್ ಟೈಮ್ ಎದ್ಬಿಟ್ಟು ನಾನು ಏನು ಮಾಡ್ತೀನಿ ಹೇಳಿ, ನಂದೊಂದು ಡ್ರಿಂಕ್ ಇದೆ ಅನ್ನಲ್ಲ, ಸೋಂಪು ವಾಟರ್ ಆಗಿರ್ಬೋದು ಮತ್ತು ಜೀರಾ ಆಗಿರ್ಬೋದು. ಸೊ ಅದನ್ನು ತೊಗೋತೀನಿ ಎಂದಿದ್ದೆ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 3 ಇಂಗ್ರೀಡಿಯೆಂಟ್ ಹಾಕಬೇಕು. ಸೊ ನೋಟ್ ಮಾಡ್ಕೊಳ್ಬೇಕಾರೆ, ಸೊ ಫಸ್ಟ್ನೇದು ಹೇಳ, ಅಜ್ವೈನ್ ಹಾಕ್ಬೇಕು ಇದರಲ್ಲಿ. ಸೊ ಅಜ್ವೈನ್ ಹಾಕಬೇಕು, ಸೋಂಪು ಹಾಕಬೇಕು, ಪ್ಲಸ್ ಟರ್ಮರಿಕ್. 3 ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಸೊ ಈ 3 ಇಂಗ್ರೀಡಿಯೆಂಟು ನಿಮ್ಮ ಒಂದು ರಾಹುನ ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ಮ ಒಂದು ದೇಹದಲ್ಲಿ ರಾಹುನ ತುಂಬ ಅಗ್ರೆಸಿವ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಅದನ್ನು ಶಾಂತವಾಗಿ ಮಾಡುತ್ತೆ ಆಯಿತಾ. ಸೊ ಅದ್ರ ಇಂಪ್ಯಾಕ್ಟು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ಫ್ರೆಂಡ್ಸ್ ನಾನು 10 ಟಿಪ್ಸ್ ಹೇಳ್ಬಿಟ್ಟಿದ್ದೀನಿ. ಸೊ ನೋಡೋಣ ಎಷ್ಟು ಜನ ಇದನ್ನು ಫಾಲೋ ಮಾಡ್ತೀರಾ ಅಂತ. ಈ ಥರ ಮಾಡ್ಕೊಂಬನ್ನಿ, ಅವಾಗ ಏನು ಗೊತ್ತಾ, ರಾಹುದು ಪ್ರಭಾವ ಕಡಿಮೆ ಆಗುತ್ತೆ. ಯಾವಾಗ ಇದೆಲ್ಲ ನಾನು ಏನೇನು ಹೇಳಿದ್ದೀನೋ ಅದೆಲ್ಲ ನೀವು ನೋಡಿ, ನಾನು ಹೇಳಿರೋದ್ರಲ್ಲಿ ಇಡೀ ಮನೆ ನಿಮ್ಮದು ನೀಟಾಗಿ ಮಾಡಿಬಿಡ್ತೀರಾ ನೀವು ಆಯಿತಾ. ಆವಾಗ 1 ತಿಂಗಳು ಈ ಥರ ಮಾಡ್ಕೊಂಬನ್ನಿ. ಆಮೇಲೆ ನನಗೆ ಕಮೆಂಟ್ಗಳು ನೋಡ ಇವಾಗಲೂ ಎಷ್ಟು ಜನ ಮಾಡ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಟ್ಟೆ, ಯಾಕೆಂದರೆ ಇದೆಲ್ಲ ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಐಡಿಯಾ ಇರಲ್ಲ, ಈ ಥರನೂ ಆಗುತ್ತಾ ಅಂತ. ಸೊ ಅದಕ್ಕೋಸ್ಕರ ಹೇಳಿದ್ದು ಫ್ರೆಂಡ್ಸ್. ಸೊ ಮೇನ್ ಥಿಂಗ್ ಬಂದು, ನಮ್ಮ ಮನೆಯ ಹೊಸ್ತಿಲದು ದ್ವಾರ ಏನೊಂದು ಹೊಸ್ತಿಲು ಇರುತ್ತೋ, ಸೊ ಅದನ್ನು ಯಾವಾಗ್ಲೂ ನೀಟಾಗಿ ಇಡೋಕ್ಕೆ ಟ್ರೈ ಮಾಡಿ. ಈವನ್ ನೀವು ಫ್ಯಾಕ್ಟ್ರೀಸ್ ಇಟ್ಟಿದ್ರೆ ಫ್ಯಾಕ್ಟ್ರೀಸಲ್ಲೂ ಮಾಡಿ, ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಒಂದು ದೊಡ್ಡ ಡೋರ್ ಇರುತ್ತೆ ನೋಡಿ, ಅದರಲ್ಲೂ ಮಾಡಿ. ಸೊ ಆ ಥರ ಮಾಡಿ. ಇದ್ರದ್ದು ಇನ್ನೂ ತುಂಬ ಇದೆ, ವೀಡಿಯೋಸು ಜಾಸ್ತಿ ಲೆಂತಿ ಆಗುತ್ತೆ. ಸೊ ಅದಕ್ಕೆ ಒಂದೊಂದೇ ಮಾಡ್ಕೊಂಬರ್ತೀನಿ ನಾನು. ಸೊ ಒಂದೊಂದರಲ್ಲೇ ನೋಡಿ. ಸೊ ಮತ್ತೆ ಇನ್ನೊಂದು ಕೇಳಬೇಕು ಫ್ರೆಂಡ್ಸ್, ನಾನು ಈ ಥರ ಲಾಂಗ್ ವೀಡಿಯೋಸ್ ಮಾಡ್ತಿರೋದು ನಿಜವಾಗ್ಲೂ ನಿಮ್ಗೆ ಇರಿಟೇಟ್ ಆಗ್ತಾ ಇದೆಯಾ ಅಥವಾ ಏನು ಅಂತ. ಜಾಸ್ತಿ ಜನ ಎಷ್ಟು ಜನ ನನಗೆ ಇಲ್ಲ ನಮಗೆ ನಿಜವಾಗ್ಲೂ ನೀವು ಮಾಡೋದು ಇಷ್ಟ ಅಂತಿರೋ, ನಾನು ದೊಡ್ಡ ವೀಡಿಯೋಸ್ ಮಾಡ್ತೀನಿ.
ಇಲ್ಲ ನನಗೆ ನಿಜವಾಗ್ಲೂ ನೀವು ಮಾಡ್ತಿರೋ ತುಂಬ ಲೆಂತಿಯಾಗಿರುತ್ತೆ ಒಂದು ಸ್ವಲ್ಪ ಶಾರ್ಟ್ ಮಾಡಿ ಅಂತೀರೋ ಅವಾಗ ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಗೊತ್ತಾಗಬೇಕಾಯ್ತಾ. ಸೊ ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಕಮೆಂಟ್ ಮಾಡಿಲ್ಲನೇ ಮಾಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.